will be given by the client in an Excel sheet. ಇವಾಗ ನಾವೇನಾದ್ರೂ ಎಕ್ಸೆಲ್ ಕೊಡ್ತೀವಿ ಅವ್ರಿಗೆ ಫಾರ್ಮ್ಯಾಟ್ ವಿ ಹ್ಯಾವ್ ಟು ಗಿವ್ ನೋ ಬಿಕಾಸ್ ದೇ ಡೋಂಟ್ ನೋ ಅಬೌಟ್ ಅ ಫಾರ್ಮ್ಯಾಟ್, ರೈಟ್? ಸೊ ಫಾರ್ಮ್ಯಾಟ್ ಬಗ್ಗೆ ಅವ್ರಿಗೆ ಐಡಿಯಾ ಇರೋದಿಲ್ಲ. ಸೊ ಯು ಕ್ಯಾನ್ ಗಿವ್ ದ ಫಾರ್ಮ್ಯಾಟ್, ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಲ್ಸೋ ಯು ಕ್ಯಾನ್ ಪ್ರೊವೈಡ್. ಬಟ್ ಯೂಸರ್ಸ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಆಗುತ್ತೆ, ಆ ಥರ ಅಷ್ಟು ಐಡಿಯಾ ಇಲ್ಲ ಅಂದರೆ, ಸೊ ಡೋಂಟ್ ಗಿವ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಯು ಜಸ್ಟ್ ಗಿವ್ ವಾಟ್ ಎವರ್ ದ ಡೇಟಾ ಯು ರಿಕ್ವೈರ್ ಟು ಅಪ್ಲೋಡ್. ಫಾರ್ ಎಕ್ಸಾಂಪಲ್ ನಮ್ಗೆ ನಿಮ್ಮ ಅಸೆಟ್ಸ್ ಏನೇನಿದೆಯೋ ಅದನ್ನ ಇದು ಕೊಡಿ. ಇವಾಗ ಅಸೆಟ್ ಅಂದಾಗ ಅಸೆಟ್ ನಂಬರ್ ಅಂಡ್ ಅಸೆಟ್ ಕ್ವಾಂಟಿಟಿ ಅಂಡ್ ಅಸೆಟ್ ಪ್ರೈಸ್ ಅಂಡ್ ಅಸೆಟ್ ಅಕ್ವಿಸಿಷನ್ ಡೇಟ್, depreciation key, depreciation areas, and accumulated depreciation. ನಾವು SAP ಅಲ್ಲಿ ಐ ಮೀನ್ ಟು ಸೇ ಯಾವ ಮೆಥಡ್ ಅಲ್ಲಿ ಫಾಲೋ ಮಾಡ್ತಿದ್ದಾರೆ ಅಂತ. ದಟ್ ರಿಕ್ವೈರ್ಮೆಂಟ್ ಬಿಗಿನಿಂಗ್ ಅಲ್ಲೇ ಕೊಡ್ತಾರೆ. ಆ ರಿಕ್ವೈರ್ಮೆಂಟ್ ಡಿಪ್ರಿಸಿಯೇಷನ್ ನಾವು ಕಾನ್ಫಿಗರೇಷನ್ ರಿಕ್ವೈರ್ಮೆಂಟ್ ಎಲ್ಲ ಬಿಗಿನಿಂಗ್ ಕೊಡ್ತಾರೆ. ಸೊ ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಮೈಗ್ರೇಷನ್. ಸೊ ಡಾಟಾ ಮೈಗ್ರೇಷನ್ಸ್ಗೆ ಸೊ ವಿ ಹ್ಯಾವ್ ಟು ಜಸ್ಟ್ ಪ್ರೊವೈಡ್ ದ ಡಿಪ್ರಿಸಿಯೇಷನ್ ಕೀಸ್ based on the requirement. We already defined the depreciation key, no? So that depreciation key we have to provide. ಸೊ ಆ ಡಿಪ್ರಿಸಿಯೇಷನ್ ಕೀ ಅದ್ರಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ, ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ವಿಟಿಲಿ ಆಕ್ಚುಲಿ ಏನಂದ್ರೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ತರ ಮೈಗ್ರೇಟ್ ಮಾಡೋದು ಡೇಟಾ ಅಂತ, ಸ್ಟೆಪ್ ಬೈ ಸ್ಟೆಪ್. ಓಕೆ, ಒಂದ್ಸಲ ಚೆಕ್ ಮಾಡಿ, ಒಂದ್ಸಲ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಡೇಟಾ ಮೈಗ್ರೇಷನ್. ಓಕೆ ಫೈನ್. ಸೊ ನೋಡಿ, ಇಂಟರ್ವ್ಯೂ ನೀವು ಯಾರು ಆಲ್ರೆಡಿ ಪ್ರಿಪೇರ್ ಆಗಬೇಕು ಆ ಥರ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ? ಓಕೆ, ಸೊ ನಾನು ರೆಸ್ಯೂಮ್ ಅಪ್ಲೋಡ್ ಮಾಡ್ತೀನಿ. ಸೊ ಯು ಜಸ್ಟ್ ಪ್ರಿಪೇರ್ ದ ರೆಸ್ಯೂಮ್ ಅಕಾರ್ಡಿಂಗ್ಲಿ. ಓಕೆ, ಸೊ ನೀವು ಅದ್ರ ಪ್ರಕಾರ ರೆಸ್ಯೂಮ್ ಕ್ರಿಯೇಟ್ ಮಾಡ್ಬೋದು. ಅಂಡ್ ಮೋರ್ ಓವರ್ ನಿಮಗೆ ಎಕ್ಸ್ಪೀರಿಯನ್ಸ್ ನೋಡಿ ಆಲ್ರೆಡಿ ನಿಮ್ಗೆ ಒಂದು 3 years 4 years ಅಥವಾ 5 years ಆದ್ರೂ ಬೇರೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಅದನ್ನ SAP ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಅಂದರೆ ಕನ್ಸಿಡರ್ ಮಾಡ್ತೀನಿ ಆ ಎಕ್ಸ್ಪೀರಿಯನ್ಸ್ ಕೂಡ. ಅಂದರೆ ಯು ಗೈಸ್ ಕ್ಯಾನ್ ಕನ್ಸಿಡರ್ ದ ಎಕ್ಸ್ಪೀರಿಯನ್ಸ್ ಟಿಲ್ 4 to 5 years. ಓಕೆ, ಸೊ ಅಲ್ಲಿವರೆಗೂ ಕನ್ಸಿಡರ್ ಮಾಡೋದಕ್ಕೆ ದೇರ್ ಇಸ್ ನೋ ಇಶ್ಯೂ, ಕನ್ಸಿಡರ್ ಮಾಡ್ಬೋದು. ಓಕೆ, ಆ್ಯಂಡ್ ನಿಮಗೆ ಆ ಥರ ಬಿಗ್ ಚಾಲೆಂಜಸ್ ಕೂಡ ಏನು ಬರೋದಿಲ್ಲ. ಓಕೆ, ಸೊ ಸ್ವಲ್ಪ ಸಪೋರ್ಟ್ ತೊಗೊಂಡ್ರೆ ಸರ್ವೈವ್ ಆಗ್ಬಿಡ್ತೀರಾ. ಬಟ್ ನೀವೇನಾದರೂ ಮೋರ್ ದೆನ್ 5 years ಇರ್ತಿದ್ದೀರಾ ಅಂತಂದರೆ ಇಟ್ ಈಸ್ ವೆರಿ ಚಾಲೆಂಜ್. ನೀವು ಚಾಲೆಂಜ್ ಫೇಸ್ ಮಾಡಬೇಕು, ಎಫರ್ಟ್ ಕೂಡ ಹಂಗೆ ಇರುತ್ತೆ ಆ್ಯಂಡ್ ಡಿಫಿಕಲ್ಟ್ ಇರುತ್ತೆ ಸರ್ವೈವ್ ಆಗೋದು ಒಳಗಡೆ. ಓಕೆ, ಇಟ್ ಈಸ್ ನಾಟ್ ದಟ್ ಮಚ್ ಈಸಿ. ಸೊ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ಡೈಲಿ ನೀವು ಡೇ ಬೈ ಡೇ ನಾನು ಏನು ಹೇಳ್ಕೊಟ್ಟಿರ್ತೀನಿ ನಾನು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಇಟ್ ಇಸ್ ನಾಟ್ ಎ ಬಿಗ್ ಚಾಲೆಂಜ್. ಓಕೆ, ಸೊ now let me share my screen. I hope you guys can able to see screen. Okay, so ಇವಾಗ EBRS ಕಾನ್ಫಿಗರೇಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಐ ವಿಲ್ ಓಪನ್ ದ ಎಕ್ಸೆಲ್. ಸೊ ಇವಾಗ EBRS, ಸೊ ಎಲೆಕ್ಟ್ರಾನಿಕ್ ಬ್ಯಾಂಕ್ ರಿಕನ್ಸಿಲೇಷನ್ಸ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ನಾವು ಮೇನ್ ಕಾನ್ಫಿಗರೇಷನ್ ಮಾಡ್ಬಿಟ್ಟು OT83 ಮಾಡ್ತೀವಿ. ಓಕೆ, OT83 ಇಸ್ ದ T ಕೋಡ್. ಓಕೆ, ಸೊ ಇದರಲ್ಲಿ ಒಂದು 7 to 8 ಸ್ಟೆಪ್ಸ್ ಇದೆ, ಅರೌಂಡ್ 6 to 7 ಸ್ಟೆಪ್ಸ್ ಏನೋ ಬರುತ್ತೆ EBRS. ಸೊ ಒಂದೊಂದೇ ಸ್ಟೆಪ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಅದಾದ್ಮೇಲೆ ನಾವು ಏನೆಲ್ಲ ಕಾನ್ಫಿಗರೇಷನ್ಸ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇನ್ SAP I will access the OT83 now. Okay, so chart of accounts TATE. Right.
ಸೊ ಇಲ್ಲಿ ಏನು ಸ್ಟೆಪ್ಸ್ ಇದೆ, ಈ 6 ಸ್ಟೆಪ್ಸ್ನ ನಾವು ಫಾಲೋ ಮಾಡೋದು. ಈ 6 ಸ್ಟೆಪ್ಸ್ ನಾವು ಕಾನ್ಫಿಗರ್ ಮಾಡಬೇಕಾಗಿರೋದು ಸಿಸ್ಟಮ್ಗೆ. ಓಕೆ, ಫಸ್ಟ್ ಅಕೌಂಟಿಂಗ್ ಸಿಂಬಲ್ಸ್ನ ಮಾಡಬೇಕು. ಓಕೆ, ಸೊ GL ಅಕೌಂಟ್ಸ್ಗೆ ಸೊ ಯಾವ್ಯಾವ ಥರ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಸೊ ಅದನ್ನ ಸೊ ಯಾವ ಥರ ಅಸೈನ್ ಮಾಡಬೇಕು, ಸೊ ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಓಕೆ, ಸೊ ಫಸ್ಟ್ ನಾವು ಅಕೌಂಟಿಂಗ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ನೀವು ಇಲ್ಲಿ ಆಲ್ರೆಡಿ ನೋಡ್ಬೋದು ಮಲ್ಟಿಪಲ್ ಅಕೌಂಟಿಂಗ್ ಕೀಸ್ ಆ್ಯಂಡ್ ಅಕೌಂಟಿಂಗ್ ಸಿಂಬಲ್ಸ್ ಕೆಲವೊಂದು ಚಾರ್ಟ್ ಆಫ್ ಅಕೌಂಟ್ಸ್ಗೆ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ ಇಲ್ಲಿ ಹೋಗ್ಬಿಟ್ಟು ನೀವು ಸೊ ಓಕೆ ಬಿಡಿ, ನಾವು ಕ್ರಿಯೇಟ್ ಮಾಡಿ. ಓಕೆ, ಸೊ ಜಸ್ಟ್ ಕ್ರಿಯೇಟ್ ಎ ನ್ಯೂ ಎಂಟ್ರೀಸ್. ಸೊ ಅಕೌಂಟಿಂಗ್ ಸಿಂಬಲ್ಸ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ನೀವು ಯಾವ ಥರ ಅಕೌಂಟಿಂಗ್ ಸಿಂಬಲ್ಸ್ನ ಹಾಕ್ತಾ ಹೋಗ್ತೀರಾ, ಯಾವ ಥರ ಅಕೌಂಟಿಂಗ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ತೀರಾ ಒಂದೊಂದು ಪರ್ಟಿಕ್ಯುಲರ್ ಕಾನ್ಫಿಗರೇಷನ್ಸ್ ವೈಸ್. ಸೊ ಡಿಫ್ರೆಂಟ್ ಔಟ್ ಗೋಯಿಂಗ್ ಪೇಮೆಂಟ್ಗೆ ಅಥವಾ ಲೈಕ್ ಬ್ಯಾಂಕ್ ಅಕೌಂಟ್ಸ್, ಇವಾಗ ಬ್ಯಾಂಕ್ ಚಾರ್ಜಸ್ ಬರುತ್ತೆ. ಸೊ ಬ್ಯಾಂಕ್ ಚಾರ್ಜಸ್ಗೆ ಸೊ ಯಾವ ಥರ ನಾವು ಅಕೌಂಟಿಂಗ್ ಸಿಂಬಲ್ಸ್ ಪಿಕ್ ಆಗಬೇಕು, ಆ್ಯಂಡ್ ಇನ್ಕಮಿಂಗ್ ಪೇಮೆಂಟ್ಸ್ ಯಾವ ಥರ ಪಿಕ್ ಆಗಬೇಕು. ಸೊ ಈ ಥರ ನಿಮಗೆ ಮಲ್ಟಿಪಲ್ ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ಬೇಕು. ಓಕೆ, so first click on the accounting symbols. Okay, so 1 second, I will go back, just want to check the last batch. Okay, it is not there. Okay, so first ಸೊ ಇದು ಪರ್ಪಸ್ ಹೇಳ್ಬಿಡ್ತೀನಿ. ಸೊ ಏನಕ್ಕೆ ಅಂತ, ಸೊ ಇಟ್ ವಿಲ್ ಕನೆಕ್ಟ್ ದ ಲಿಂಕ್ ಬಿಟ್ವೀನ್ ದ GL ಅಕೌಂಟ್ಸ್ ಅಂಡ್ ಪೋಸ್ಟಿಂಗ್ ರೂಲ್ಸ್. ಸೊ ನೀವು ಯಾವ ಥರ ಪೋಸ್ಟಿಂಗ್ ರೂಲ್ಸ್ ಡಿಫೈನ್ ಮಾಡಿರ್ತೀರಾ, ಸೊ ಬೇಸ್ಡ್ ಆನ್ ದಟ್ GL ಅಕೌಂಟ್ ಜೊತೆ ಸೊ ಇಂಟರ್ಲಿಂಕ್ ಆಗುತ್ತೆ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಅಕೌಂಟಿಂಗ್ ಸಿಂಬಲ್ಸ್. ಓಕೆ, ಸೊ ಲೈಕ್ ಅಕೌಂಟಿಂಗ್ ಸಿಂಬಲ್ಸ್ ಏನಕ್ಕೆ ಅಂದರೆ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸ್ ಬರಲ್ವಾ, ಲೈಕ್ ನಾವು ಇವಾಗ ಚೆಕ್ಕಲ್ಲಿ ಪೇ ಮಾಡಿದ್ರೆ ಔಟ್ ಗೋಯಿಂಗ್ ಪೇಮೆಂಟ್ನ, ಅಥವಾ ಇನ್ಕಮ್ ಪೇಮೆಂಟ್ ಏನಾದ್ರು RTGS ಅಲ್ಲಿ ನೀವು ರಿಸೀವ್ ಮಾಡಿಕೊಂಡ್ರೆ, ಅಥವಾ ಬೇರೆ ನೀವೇನಾದರೂ ಲೈಕ್ ಇಂಟ್ರೆಸ್ಟ್ ಕ್ರೆಡಿಟ್ ಆದರೆ, ಓಕೆ, ಸೊ ಮಿಸಲೇನಿಯಸ್ ಕ್ರೆಡಿಟ್ ಆದರೆ, ಸೊ ಈ ಥರ ಕ್ರೆಡಿಟ್ ಆದಾಗ ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ಸೊ ಯಾವ ಟೈಪ್ ಆಫ್ ದ ಬ್ಯಾಂಕ್ ಸಿಂಬಲ್ಸ್ಗೆ ಅದು ಅಕೌಂಟ್ಸ್ಗೆ ಟ್ರಿಗರ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ಬ್ಯಾಂಕ್ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಫ್ ಯು ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್, ಫಾರ್ ಎಕ್ಸಾಂಪಲ್ ನಾವು ಇವಾಗ TAT ಟಾಟಾದಲ್ವಾ, ಸೊ TATಲಿ ನಾನು ಸೊ ಮೇನ್ ಬ್ಯಾಂಕ್ಗೆ ಒಂದು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೇಮ್ ಅದೇ ಥರ. ಸೊ ನೆಕ್ಸ್ಟ್ ನಿಮಗೆ ಚೆಕ್ ಇಶ್ಯೂ ಮಾಡಿದ್ರೆ, ಓಕೆ, ಸೊ ಚೆಕ್ ಏನಾದರೂ ಇಶ್ಯೂ ಮಾಡಿದ್ರೆ ಅದಕ್ಕೊಂದು ಸಿಂಬಲ್, ಆ್ಯಂಡ್ ಚೆಕ್ ಡಿಪಾಸಿಟ್ ಮಾಡಿದ್ರೆ ಚೆಕ್ ಡಿಪಾಸಿಟ್. ಓಕೆ, ಸೊ ಡಿಪಾಸಿಟ್ ಮಾಡಿದ್ರೆ ಅದಕ್ಕೊಂದು ಸಿಂಬಲ್. ಸೊ ಈ ಥರ ಮಲ್ಟಿಪಲ್ ಸಿಂಬಲ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೀವು ಬೇಕು ಅಂದರೆ ಇನ್ನೂ ಡಿಫ್ರೆಂಟ್ ಏನೇನು ಡಿಪಾಸಿಟ್ಸು ಅಥವಾ ಇಶ್ಯೂಸ್ಗೆ ಅಕೌಂಟಿಂಗ್ ಸಿಂಬಲ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಯು ಕ್ಯಾನ್ ಕ್ರಿಯೇಟ್. ಸೊ ಇವಾಗ ನಾನು ಸೊ TR ಅಲ್ಲಿ ಸೇವ್ ಮಾಡ್ತೀನಿ. TR ಅಲ್ವಾ. ಸೊ ಇವಾಗ ಅಕೌಂಟಿಂಗ್ಗೆ ಸೊ ನಾವು ಏನೇನು ಕ್ರಿಯೇಟ್ ಮಾಡಿದ್ದೀವಲ್ಲ ಅದಕ್ಕೆ ಮತ್ತೆ ಅಸೈನ್ ಮಾಡಬೇಕು. ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ಅಕೌಂಟಿಂಗ್ ಸಿಂಬಲ್ ಏನು ಕ್ರಿಯೇಟ್ ಮಾಡಿದ್ದೀವಿ, TA ಮೇನ್ ಅಕೌಂಟ್ ಆ್ಯಂಡ್ TACI TACD, ರೈಟ್. ಸೊ ಅಕೌಂಟಿಂಗ್ ಸಿಂಬಲ್ಸ್ಗೆ ಸೊ ಕಾಪಿ ಮಾಡ್ಕೊಂಬ. ಸೊ ಫಸ್ಟ್ ಸ್ಟೆಪ್ಸ್ ಕ್ರಿಯೇಟ್ ಅಕೌಂಟಿಂಗ್ ಸಿಂಬಲ್. ಓಕೆ, ಸೊ ಏನೇನು ಕ್ರಿಯೇಟ್ ಮಾಡಿದ್ವಿ ಅದೆಲ್ಲ ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಸೈನ್ ಮಾಡೋದು. ಅಸೈನ್ ಅಕೌಂಟ್ಸ್ ಟು ಅಕೌಂಟಿಂಗ್ ಸಿಂಬಲ್. ಓಕೆ, ಸೊ ಇವಾಗ ಅಸೈನ್ ಮಾಡಬೇಕು. ಸೊ ಕರೆನ್ಸಿ ಯಾವುದು,
ಐನರ್. ಸೊ ಜಿ ಎಲ್ ಅಕೌಂಟ್ಸ್ ಅಂದ್ಬಿಟ್ಟು ನಿಮಗೆ ಚೆಕ್ ಇಶ್ಯೂಡ್ಗೆ ಆ ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಾ, ಸೊ ಆ ಜಿ ಎಲ್ ಅಕೌಂಟು ಆ್ಯಂಡ್ ಬೇರೆ ಯಾವ್ಯಾವದಕ್ಕೆ ನೀವು ಯಾವ ಥರ ಜಿ ಎಲ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿರ್ತೀರಾ ಅದರದ್ದು ರೇಂಜನ್ನು ಮೇಂಟೈನ್ ಮಾಡ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಪರ್ಟಿಕ್ಯುಲರ್ ಏನಾದ್ರು ಜಿ ಎಲ್ಸ್ನ ಕ್ರಿಯೇಟ್ ಮಾಡಿದೆ, ಸೊ ಆ ಜಿ ಎಲ್ಸ್ನ ಕೂಡ ಅಸೈನ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ 1 second, ಲೆಟ್ ಮೀ the GL account which I have given. Go to FS00. So I have created the main bank is this one. Okay, I can maintain the same. For check issue I have not created. Okay, so just I will maintain plus. Okay, so you can maintain like this also. Okay, it will not throw any error. Okay, if you not assigned also. Okay, so you create ಮಾಡಿದ್ರೆ ಅದನ್ನ ಇಲ್ಲಿ ಅಸೈನ್ ಮಾಡ್ತಾ ಹೋಗು. ಲೆಟ್ ಮಿ ಸೇ, ಸೊ ನಾನು ಇದಕ್ಕೆ ಯಾವುದಕ್ಕೂ ಜಿ ಎಲ್ ಚೆಕ್ ಇಶ್ಯೂ ಡಿಪಾಸಿಟ್ಗೆ ಕ್ರಿಯೇಟ್ ಮಾಡಿಲ್ಲ, ಸೊ ದಟ್ ಐ ಆಮ್ ನಾಟ್ ಅಸೈನಿಂಗ್ ಎನಿ ಜಿ ಎಲ್ಸ್. ಓಕೆ, ಸೊ ಇವಾಗ ಕೀಸ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನಾವು ಪೋಸ್ಟಿಂಗ್ಗೆ ಮಾಡೋದಕ್ಕೆ ಫಸ್ಟ್ ಕೀಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ನ್ಯೂ ಎಂಟ್ರೀಸ್. ಸೊ ಇದಕ್ಕೆ ನೀವು ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಚೆಕ್ ಡಿಪಾಸಿಟ್ ಮಾಡಿದ್ರೆ, ಈಗ ಇಶ್ಯೂ ಮಾಡಿದ್ರೆ ಎಲ್ಲ ನಾವು ಮಾಡಿದ್ವಲ್ಲ, ಸೇಮ್ ಅದೇ ಥರನೇ ಇವಾಗ ಚೆಕ್ ಡಿಪಾಸಿಟ್ ಮಾಡಿದ್ರೆ ಅಥವಾ ಇಶ್ಯೂ ಮಾಡಿದ್ರೆ ಅಥವಾ ನಾವು ಪೇಮೆಂಟ್ ಮಾಡಿದಾಗ ವೆಂಡರ್ ಅಗೇನ್ಸ್ಟ್ ಕ್ಲಿಯರ್ ಆದರೆ ಅಥವಾ ಕಸ್ಟಮರ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಾಗ ರಿಸೀವ್ಡ್ಗೆ ಟ್ರಿಗರ್ ಆದರೆ ಲೈಕ್ ಕ್ಲಿಯರ್ ಆದರೆ, ಸೊ ಅದನ್ನ ಯಾವ ಥರ ನಾವು ಡಿಫ್ರೆಂಟ್ ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡ್ಕೊತೀವಿ ಅಂತ. ಓಕೆ, ಫಾರ್ ಎಕ್ಸಾಂಪಲ್ TATM. ಓಕೆ, 4 ಕ್ಯಾರೆಕ್ಟರ್ಸ್ ತಗೊಳ್ಳೋದು TAT1 ಅಂತಲೇ ಹಾಕೊಳ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ಚೆಕ್ ಕಸ್ಟಮರ್ ಚೆಕ್ ಹಾಕಿರ್ತಾರಲ್ವಾ, ಸೊ ಅದು ಕ್ಲಿಯರ್ ಆದಾಗ ಚೆಕ್ ಡಿಪಾಸಿಟ್ ಸೇಮ್ ಅದೇ ಥರ TAT2. ಸೊ ಇದು ಬಂದ್ಬಿಟ್ಟು ನಿಮಗೆ ಚೆಕ್ ಡಿಪಾಸಿಟ್ ಅಂಡ್ ಕ್ಲಿಯರ್. ಸೊ ಇದು ಯಾವುದು ಅಂದರೆ ನೀವು ಕಂಪನಿಗೆ ಚೆಕ್ ನೀವೇ ಡಿಪಾಸಿಟ್ ಮಾಡ್ಕೊಂಡ್ರೆ ಅಥವಾ ಬೇರೆದ್ರಾಗೇನೆ ಕ್ಲಿಯರ್ ಮಾಡಿದ್ರೆ, ಸೊ ಅದಕ್ಕೋಸ್ಕರ TAT. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಲೈಕ್ ಏನಕ್ಕೆ ರೂಲ್ಸ್ನ ಈ ಥರ ಡಿಫೈನ್ ಮಾಡ್ತಾ ಇರೋದು ನಾವು ಡಿಫ್ರೆಂಟ್ ರೂಲ್ಸ್ನ ಅಂತಂದರೆ, ಸೊ ಇದು ನೀವು ಡಿಫೈನ್ ಮಾಡೋದ್ರಿಂದ ನೀವು ಪೋಸ್ಟಿಂಗ್ ರೂಲ್ಸ್ ಕ್ರಿಯೇಟ್ ಆಗುತ್ತೆ. ಎಗೇನೆಸ್ಟ್ ದ ಪೋಸ್ಟಿಂಗ್ ರೂಲ್ಸ್ ನೀವೇನು ಮಾಡ್ಬೋದು, ಆ ಪೋಸ್ಟಿಂಗ್ ಏರಿಯಾಸು ಆ್ಯಂಡ್ ಯಾವ್ಯಾವ ನಾವು ಅಕೌಂಟಿಂಗ್ ಸಿಂಬಲ್ಸ್ ಇವೆಲ್ಲ ಕ್ರಿಯೇಟ್ ಮಾಡಿದೀವಲ್ವಾ, ಅದ್ರ ಬೇಸ್ಡ್ ಆನ್ ದಟ್ ವಿ ವಿಲ್ ಕ್ರಿಯೇಟ್ ಎ ಟ್ರಾನ್ಸಾಕ್ಷನ್ ಟೈಪ್. ಓಕೆ, ಸೊ ಆ ಟ್ರಾನ್ಸಾಕ್ಷನ್ ಟೈಪ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಯು ಕ್ಯಾನ್ ಡಿಫೈನ್ ದ ಪೋಸ್ಟಿಂಗ್ ರೂಲ್ಸ್. ಸೊ ಅದಕ್ಕೋಸ್ಕರ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದೇ ಪೋಸ್ಟಿಂಗ್ ಕೀಸ್ ಇರುತ್ತಲ್ಲ, ಡೆಬಿಟು ಕ್ರೆಡಿಟು, ಸೊ ಡೆಬಿಟ್ ಕೀ ಯಾರಿಗೆ ಅಸೈನ್ ಮಾಡಬೇಕು ಆ್ಯಂಡ್ ಕ್ರೆಡಿಟ್ ಕೀ ಯಾರಿಗೆ ಅಸೈನ್ ಮಾಡಬೇಕು, ಸೊ ಬೇಸ್ಡ್ ಆನ್ ದ ಪೋಸ್ಟಿಂಗ್ ರೂಲ್ಸ್ ವಿ ಕ್ಯಾನ್ ಅಸೈನ್. ಓಕೆ, ಸೊ ಇವಾಗ 1 2 ಎರಡೇ ಸಾಕು. ಯು ಕ್ಯಾನ್ ಕ್ರಿಯೇಟ್ ಇಫ್ ಯು ವಾಂಟ್ ಟು ಕ್ರಿಯೇಟ್, ಯು ಕ್ಯಾನ್ ಕ್ರಿಯೇಟ್ ಆಲ್ಸೋ. ಓಕೆ, ಡಿಪಾಸಿಟ್ ಆಯಿತು, ಅದೇ ಥರ ಚೆಕ್ ಇಶ್ಯೂ ಮಾಡಿದ್ರು ಕ್ರಿಯೇಟ್ ಮಾಡ್ಕೊಂಡು ಚೆಕ್ ಇಶ್ಯೂ. ಸೊ ಇಶ್ಯೂ ಆ್ಯಂಡ್ ಕ್ಲಿಯರ್ ಅಗೇನ್ಸ್ಟ್ ಕಸ್ಟಮರ್. ಓಕೆ, ಅಥವಾ ವೆಂಡರ್, ಸಾರಿ ನಾಟ್ ಕಸ್ಟಮರ್. ಸೊ ಈ ಥರ ಡಿಫ್ರೆಂಟ್ ಪೋಸ್ಟಿಂಗ್ ರೂಲ್ಸ್ನ ಡಿಫೈನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಡಿಫೈನ್ ಪೋಸ್ಟಿಂಗ್. ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ನೋಡಿ ಇಲ್ಲಿ ಡೆಬಿಟ್ ಕ್ರೆಡಿಟ್ ಪೋಸ್ಟಿಂಗ್ ಕೇಸ್ ಬರುತ್ತಲ್ಲ, ಸೊ ಅದನ್ನು ಅಸೈನ್ ಮಾಡ್ಕೋಬೇಕು. ಓಕೆ, ಸೊ ನಾವು ಯಾವ ಥರ, ಸೊ ಯಾವುದಕ್ಕೆ ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ ಮೇಂಟೈನ್ ಮಾಡ್ತೀವಿ ಅಂತ. ಸೊ ಇಫ್ ಯು ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್, ಇಲ್ಲಿ ಓಪನ್ ಆಗಿಬಿಡುತ್ತೆ ನಿಮಗೆ ಈ ಥರ ಪೋಸ್ಟಿಂಗ್ ರೂಲ್ಸ್. ಸೊ ನಾವು ಇವಾಗ ಆಲ್ರೆಡಿ ಪೋಸ್ಟಿಂಗ್ ರೂಲ್ಸ್ ಮಾಡಿದ್ದೀವಲ್ವಾ, ಫಾರ್ ಎಕ್ಸಾಂಪಲ್ TAT1. ಓಕೆ, ಸೊ ಪೋಸ್ಟಿಂಗ್ ಏರಿಯಾ ಬಂದ್ಬಿಟ್ಟು, ಸೊ ಇಲ್ಲಿ ನೋಡಿ ಡ್ರಾಪ್ ಡೌನ್ ಚೆಕ್ ಮಾಡೋದು ನಿಮ್ಮ ಪೋಸ್ಟಿಂಗ್ ಏರಿಯಾಸ್ ಲಿಸ್ಟ್ ಇರುತ್ತೆ. ಸ್ಟ್ಯಾಂಡರ್ಡ್ ಇದು, ನೀವೇನು ಕಾನ್ಫಿಗರೇಷನ್ ಮಾಡಬೇಕಾಗಿಲ್ಲ, ವೆದರ್ ಇಟ್ಸ್ ಅ ಬ್ಯಾಂಕ್ ಅಕೌಂಟಿಂಗ್ ಆರ್ ಸಬ್ ಲೆಡ್ಜರ್ ಅಕೌಂಟಿಂಗ್.
ಸೊ ನಾವು ಬ್ಯಾಂಕ್ ಅಕೌಂಟಿಂಗ್ಗೆ ತೊಗೊಳೋಣ. ಸೊ ಡೈರೆಕ್ಟ್ ಬ್ಯಾಂಕ್ ಥ್ರೂ ಮಾಡೋದ್ರಿಂದ. ಓಕೆ, ನೆಕ್ಸ್ಟ್ ಪೋಸ್ಟಿಂಗ್ ಕೀ. ಸೊ ಡೆಬಿಟ್ಗೆ ಯಾರು ಯೂಸ್ ಮಾಡ್ತೀರಾ ಪೋಸ್ಟಿಂಗ್ ಕೀಸ್ ಆ್ಯಂಡ್ ವಿಚ್ ಪೋಸ್ಟಿಂಗ್ ಕೀಸ್ ಯು ಆರ್ ಯೂಸಿಂಗ್ ಫಾರ್ ಕ್ರೆಡಿಟ್ ಅಂತ. ಓಕೆ, ಸೊ ನಾವು ಇವಾಗ ಇದನ್ನ ಡೆಬಿಟ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕಸ್ಟಮರಿಂದ ರಿಸೀವ್ಡ್ ಆಗುತ್ತೆ. ಸೊ ಡೆಬಿಟ್ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಹಾಕೊಳ್ಳಿ. ಅಕೌಂಟಿಂಗ್ ಸಿಂಬಲ್ಸ್ ಕ್ರಿಯೇಟ್ ಮಾಡಿದ್ವಲ್ವಾ. ಸೊ ಅಕೌಂಟಿಂಗ್ ಸಿಂಬಲ್ ಯಾವುದು ಕ್ರಿಯೇಟ್ ಮಾಡಿದ್ವಿ ನಾವು, TAME. ಸೊ ಅದು ಅಕೌಂಟಿಂಗ್ ಸಿಂಬಲ್ನ ಇಲ್ಲಿ ಹಾಕ್ಬೇಕು. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಟೈಪ್. ಡಾಕ್ಯುಮೆಂಟ್ ಟೈಪ್ ಬಂದ್ಬಿಟ್ಟು ಯಾವಾಗಲೂ SN ಇರುತ್ತೆ, GL ಡಾಕ್ಯುಮೆಂಟ್ ಟೈಪ್. ಸೊ SA ತಗೊಳ್ಳಿ. ಪೋಸ್ಟಿಂಗ್ ಟೈಪ್ ಬಂದ್ಬಿಟ್ಟು ನೀವು ವಿಚ್ ಟೈಪ್ ಆಫ್ ದ ಪೋಸ್ಟಿಂಗ್ ಯು ಆರ್ ಯೂಸಿಂಗ್, ವೆದರ್ ಇಟ್ ಈಸ್ post to the GL account or post to the subledger, post to the subledger account credit, or clear the debit GL account, clear the credit GL account. ಸೊ ಈ ಥರ ಸುಮಾರು ಇರುತ್ತೆ ಆಪ್ಷನ್ಸ್. ಓಕೆ, ಸೊ ನಾವು ಇವಾಗ ಪೋಸ್ಟಿಂಗ್ ಕೀಸ್ ಡೆಬಿಟ್ ತೊಗೊಂಡಿದ್ದೀವಿ, ಶುಡ್ ಬಿ ಕ್ರೆಡಿಟ್ ಕ್ಲಿಯರಿಂಗ್ ಟು ದ GL ಅಕೌಂಟ್, ರೈಟ್. ಸೊ ಅದಕ್ಕೋಸ್ಕರ ಪೋಸ್ಟಿಂಗ್ ಟೈಪ್ ಕ್ರಿಯೇಟ್ ಮಾಡಿ. ಓಕೆ, ಸೊ ಇಷ್ಟು ನಿಮಗೆ ಮ್ಯಾಂಡೇಟರಿ ಆಗಿ ಕ್ರಿಯೇಟ್ ಮಾಡಬೇಕಾಗಿರೋಂಥ ಫೀಲ್ಡ್ಸ್. ಓಕೆ, ಕ್ಲಿಕ್ ಆನ್ ಎಂಟರ್ and save it and go to the next. ಇಲ್ಲಿ ನೆಕ್ಸ್ಟ್ ಎಂಟ್ರಿ ಇದೆಯಲ್ಲ, go to the next entry. You can hand it to 2 and click on save 1. and if you are doing it for credit ಅಂದರೆ ಈ ಕಡೆ ಅಸೈನ್ ಮಾಡಬೇಕು. ಕ್ರೆಡಿಟ್ ಬಂದು ಪೋಸ್ಟಿಂಗ್ ಕೀ 50 ಅಲ್ವಾ. ಆ್ಯಂಡ್ ದೆನ್ ಸ್ಪೆಷಲೈಸರ್ ಇಂಡಿಕೇಟರ್ಸ್ ಎಲ್ಲ ನಿಮಗೆ ಇಫ್ ಇಟ್ ಇಸ್ ರಿಕ್ವೈರ್ಡ್ ಅಷ್ಟೇ, ಅಂದರೆ ಪರ್ಟಿಕ್ಯುಲರ್ ಆಗಿದ್ದರೆ, ಇಲ್ಲಾಂದರೆ ನಾಟ್ ರಿಕ್ವೈರ್ಡ್. ಸೊ ಅಕೌಂಟಿಂಗ್ ಸಿಂಬಲ್ಸ್ ಬಂದ್ಬಿಟ್ಟು ನೀವು ಯಾವ ಅಕೌಂಟಿಂಗ್ ಸಿಂಬಲ್ ಕ್ರಿಯೇಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಿಮಗೆ ಸೊ ಇದಕ್ಕೆ ಬೇಕು ಅಂತ TATMಗೆ. ಓಕೆ, ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಟೈಪ್ ವಿಲ್ ಬಿ SA. ಆ್ಯಂಡ್ ಇವಾಗ ಕ್ರೆಡಿಟ್ ಯೂಸ್ ಮಾಡ್ತಿದ್ವಿ ಅಲ್ವಾ. ಸೊ ಅವಾಗಲೇ ನಾವೇನು ಮಾಡಿದ್ವಿ, ಕ್ಲಿಯರಿಂಗು ಕ್ರೆಡಿಟ್ ಯೂಸ್ ಮಾಡಿದ್ವಿ. ಇವಾಗ ಕ್ರೆಡಿಟ್ ಯೂಸ್ ಮಾಡ್ತಾ ಇದೀವಿ ಅಂದರೆ ಇಟ್ ಶುಡ್ ಬಿ ಡೆಬಿಟ್. ಓಕೆ, ಕ್ಲಿಯರಿಂಗ್ ಡೆಬಿಟ್ GL ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ಯು ಸೇವ್ ಇಟ್. ಸೊ ಇದೇ ಥರ ನೀವು ಪೋಸ್ಟಿಂಗ್ ರೂಲ್ನ ಡಿಫೈನ್ ಮಾಡ್ಕೊತಾ ಹೋಗ್ತೀವಿ ಅಷ್ಟೇ. ಅಂದರೆ ಡೆಬಿಟ್ಗೆ ಯಾವುದು, ವಾಯ್ಸ್ ವರ್ಸ ಕ್ರೆಡಿಟ್ಗೆ ಯಾವುದು ಅಂತ ಅಷ್ಟೇ. ಓಕೆ, ಸೊ GL ಅಕೌಂಟಿಗೆ ಡೆಬಿಟ್ ಆಗುತ್ತೆ ಆ್ಯಂಡ್ ಪೋಸ್ಟಿಂಗ್ ಕೀಸ್ಗೆ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ ಇಲ್ಲಿ. ಸೊ ಈ ಥರ ನೀವು ಕೀಸ್ನ ಡಿಫೈನ್ ಮಾಡಬೇಕು. ಸೊ ಇದೆಲ್ಲ ನಿಮಗೆ ಫೈನಲಿ ಎಲ್ಲಿ ಟಚ್ ಆಗುತ್ತೆ ಅಂದರೆ, ಸೊ ನಿಮಗೆ ಬ್ಯಾಂಕ್ದು ಫಾರ್ಮ್ಯಾಟ್ಸ್ ಇರುತ್ತೆ. ಸೊ ದೇ ವಿಲ್ ಪ್ರೊವೈಡ್ ಅ ಫಾರ್ಮ್ಯಾಟ್ ಲೈಕ್ MT940 ಆ್ಯಂಡ್ ಸಮ್ ಅದರ್ ಫಾರ್ಮ್ಯಾಟ್ ದೇ ವಿಲ್ ಪ್ರೊವೈಡ್. Okay, so based on that format, again we have to do the configuration and we have to assign it. Okay, so next create a transaction type. Click on the transaction type. So click on the new entries. ಸೊ ಇಲ್ಲಿ ನೀವು ಟ್ರಾನ್ಸಾಕ್ಷನ್ ಟೈಪ್ಸ್ನ ಕ್ರಿಯೇಟ್ ಮಾಡಬೇಕು. ನಾನು ಹೇಳಿದ್ನಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ MT940 ಥ್ರೂ ಮಾಡ್ತಿದ್ದೀರಾ ಅಂತಂದರೆ, ಸೊ ಅದಕ್ಕೆ ಯಾವ ಥರ ಟ್ರಾನ್ಸಾಕ್ಷನ್ ಟೈಪ್ಸ್ನ ಕ್ರಿಯೇಟ್ ಮಾಡ್ತೀರಾ. ಯು ಗೈಸ್ ಕ್ಯಾನ್ ಕ್ರಿಯೇಟ್ ಎ ಟ್ರಾನ್ಸಾಕ್ಷನ್ ಟೈಪ್. ಓಕೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ MT940 ತೊಗೊತಿದ್ದೀವಿ ಅಂತ ಇಟ್ಕೊಳ್ಳಿ. MT940 ಅನ್ನೋದು ಒಂದು ಫಾರ್ಮ್ಯಾಟ್. ಓಕೆ, ಸೊ ದ ಬ್ಯಾಂಕ್ ವಿಲ್ ಪ್ರೊವೈಡ್ ದಿಸ್ ಫಾರ್ಮ್ಯಾಟ್ ಟು ಡೂ ದ ಕಾನ್ಫಿಗರೇಷನ್ ಇನ್ ಸಿಸ್ಟಮ್. ಸೊ ದ ಎಂಟ್ರಿ ಶುಡ್ ಬಿ ಟ್ರಿಗರ್ ಟು ದಿಸ್ ಫಾರ್ಮ್ಯಾಟ್. ಓಕೆ, ಸೊ ಸ್ವಿಫ್ಟ್ ಅಂತ ಕರಿತೀವಲ್ವಾ. ಸೊ ದ ಸ್ವಿಫ್ಟ್ ಎಂಟ್ರೀಸ್. ಓಕೆ, ಸೊ MT940 ಆಲ್ಮೋಸ್ಟ್ ನಾವೆಲ್ಲ ಕಾನ್ಫಿಗರೇಷನ್ಸ್ ಆಲ್ಮೋಸ್ಟ್ ಮಾಡಿರೋದಿಲ್ಲ MT940. ಓಕೆ, ಸೊ ನಾವು ಸೇವ್ ಇಟ್. ಆಲ್ರೆಡಿ ಎಕ್ಸಿಸ್ಟ್. ಓಕೆ, ಸೊ ಏನಂತ ಕೊಟ್ಬಿಟ್ಟು ಸೇವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸೆಲೆಕ್ಟ್ ಇಸ್ ಅಸೈನ್ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಕೀಸ್. ಸೊ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಕೀಸ್ನ ಏನಕ್ಕೆ ಅಸೈನ್ ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಇವಾಗ ಆಲ್ರೆಡಿ ಪೋಸ್ಟಿಂಗ್ ಕೀಸ್ನ ಡಿಫೈನ್ ಮಾಡಿದೀವಲ್ವಾ. ಸೊ ನೀವು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ನ ಅಸೈನ್ ಮಾಡೋದ್ರಿಂದ ಅದಕ್ಕೆ ಪಿಕ್ ಆಗುತ್ತೆ ಅದು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಟೈಪ್ಗೆ. ಇಫ್ ಯು ಕ್ಲಿಕ್ ಡನ್ ನ್ಯೂ ಎಂಟ್ರೀಸ್. ಸೊ ನೋಡಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಟೈಪ್ಸ್ಗೆ, ಸೊ ಇವೆಲ್ಲ ನೋಡಿ ಇಂಟರ್ಪ್ರಿಟೇಷನ್ ಆಲ್ಗಾರಿದಮ್ಸ್ ಎಲ್ಲ ಪಿಕ್ ಆಗುತ್ತೆ. ಓಕೆ, ಬೇಸ್ಡ್ ಆನ್ ದ ಕಾನ್ಫಿಗರೇಷನ್ ಇವೆಲ್ಲ ಸ್ಟ್ಯಾಂಡರ್ಡ್ ಪಿಕ್ ಮಾಡ್ಬೋದು. ಆರ್ ಎಲ್ಸ್ ಇಫ್ ಯು ವಾಂಟ್ ಟು ಡೂ ದ ಇಂಟರ್ಪ್ರಿಟೇಷನ್ ಆಲ್ಗಾರಿದಮ್ ಯು ಕ್ಯಾನ್ ಡೂ. ಸೊ ಈ ಕಾನ್ಫಿಗರೇಷನ್ ನಾನು ಏನಕ್ಕೆ ನಾರ್ಮಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರಲ್ಲ ಅಂದರೆ, ಇಟ್ ಇಸ್ ಸ್ಮಾಲ್ ಕಾನ್ಫಿಗರೇಷನ್ಸ್ ಅಲ್ಲ, ಇಟ್ ಇಸ್ ಯೂಸ್ ಕಾನ್ಫಿಗರೇಷನ್ಸ್. ನಿಮಗೆ ಇವಾಗ ನಾನು ಹೇಳ್ತಾ ಇರೋಲ್ಲ ಬೇಸಿಕ್ ಕಾನ್ಫಿಗರೇಷನ್ ಸ್ಟೆಪ್ಸ್, ನಿಮಗೆ ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಸೊ ವೆನ್ ಯು ವಿಲ್ ಎಂಟರ್ ಇನ್ ಟು ದ ಆರ್ಗನೈಸೇಷನ್, ಅವಾಗ ಕಂಪ್ಲೀಟ್ ನಿಮಗೆ ಸ್ಟ್ರಕ್ಚರ್ ವೈಸ್ ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಪ್ರೊವೈಡ್ ಅ ಬ್ಲೂ ಪ್ರಿಂಟ್ ಆಸ್ ವೆಲ್. ಆ್ಯಂಡ್ ಮೋರ್ ಓವರ್ ದೇ ವಿಲ್ ಪ್ರೊವೈಡ್ ಸೀನಿಯರ್ ಕನ್ಸಲ್ಟೆಂಟ್ ಅಥವಾ ನೀವು ಲೀಡ್ ಕನ್ಸಲ್ಟೆಂಟ್ ಅಂಡರ್ಲ್ಲಿ ವರ್ಕ್ ಮಾಡ್ತಾ ಇರ್ತೀರಲ್ವಾ. ಸೊ ದೇ ವಿಲ್ ಪ್ರೊವೈಡ್ ಸಮ್ ಡಾಕ್ಯುಮೆಂಟ್ಸ್ ಆಲ್ಸೋ ಡೂ ದ ಕಾನ್ಫಿಗರೇಷನ್. ಓಕೆ, ಸೊ ಈ ಕಾನ್ಫಿಗರೇಷನ್ಸು ಸೊ ಅಷ್ಟು ಈಸಿ ಇರೋದಿಲ್ಲ ABS ಕಾನ್ಫಿಗರೇಷನ್ಸ್. ಓಕೆ, ರೆಫರೆನ್ಸ್ ಡಾಕ್ಯುಮೆಂಟ್ ಅಥವಾ ರೆಫರೆನ್ಸ್ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಇಟ್ಕೊಂಡೆ ಕಾನ್ಫಿಗರೇಷನ್ಸ್ನ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ತೊಗೊತಾ ಇರೋದು ಇದೆಲ್ಲ. ಓಕೆ, ಸೊ ಇವಾಗ ನಿಮಗೆ ಸಿಂಪಲ್ ಆಗಿ ಯಾವ ಥರ ಕಾನ್ಫಿಗರೇಷನ್ಸ್ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಅಂತಂದರೆ ಯು ಜಸ್ಟ್ ಎಕ್ಸ್ಪ್ಲೇನ್ ದಿಸ್. ಓಕೆ, ಸೊ ಏನಕ್ಕೆ ಯಾವ ಸ್ಟೆಪ್ಸ್ ಇದೆ. ಸೊ ಕ್ರಿಯೇಟ್ ಅಕೌಂಟಿಂಗ್ ಸಿಂಬಲ್ಸ್, ದೆನ್ ವಿ ಹ್ಯಾವ್ ಟು ಅಸೈನ್ ದ ಅಕೌಂಟಿಂಗ್
accounting symbols to the accounts, and then we have to create a posting rules keys, and then we have to define a posting rules. So after defining a posting rules, we have to create a transaction steps. So after creating the transaction type, we have to assign the external transaction types. Okay, so ಅವಾಗ ಕೇಳ್ತಾರೆ ಅವರು, okay, what is the purpose ಅಸೈನ್ ಮಾಡೋದು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಕೀಸ್, ಅಥವಾ ಏನ್ ರೀಸನ್ಗೋಸ್ಕರ ನಾವು ಟ್ರಾನ್ಸಾಕ್ಷನ್ ಟೈಪ್ ನ ಡಿಫೈನ್ ಮಾಡೋದು ಅಂತ. ಓಕೆ, ಸೊ ದಟ್ ಟೈಮ್ ಯು ಹ್ಯಾವ್ ಟು ಆನ್ಸರ್ ಟ್ರಾನ್ಸಾಕ್ಷನ್ ಟೈಪ್ ಕಂಟೈನ್ಸ್ ದ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಟೈಪ್. ಸೊ ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ಸ್ ಆರ್ ದ ಕೋಡ್ ಯೂಸ್ಡ್ ಬೈ ದ ಬ್ಯಾಂಕ್ ಟು ಸ್ಪೆಸಿಫೈ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಓಕೆ, ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಟೈಪ್ಸ್ ನ ಯೂಸ್ ಮಾಡ್ತೀವಿ. ಸೊ ಇಟ್ಸ್ ಲೈಕ್ ಹೇಳಿದ ಇಂಟರ್ಪ್ರಿಟೇಷನ್ ಆಲ್ಗೊರಿದಮ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ಇಂಟರ್ಪ್ರಿಟೇಷನ್ ಆಲ್ಗೊರಿದಮ್ಸ್, ಸೊ ಏನಾಗುತ್ತೆ ನಿಮಗೆ ಬ್ಯಾಂಕಿಗೆ ಪಿಕ್ ಆಗುತ್ತೆ. ಸೊ ಇಂಟರ್ಪ್ರಿಟೇಷನ್ ಆಲ್ಗೊರಿದಮ್ಸ್ ಏನ್ ಬೇಸ್ಡ್ ಮೇಲೆ ಆಗುತ್ತೆ ಅಂದ್ರೆ ಡಾಕ್ಯುಮೆಂಟ್ ಡೇಟ್, ಡಾಕ್ಯುಮೆಂಟ್ ನಂಬರ್ ಅಂಡ್ ವೆಂಡರ್ ನಂಬರ್ ಅಂಡ್ ಬ್ಯಾಂಕ್ ಅಕೌಂಟ್. ಸೊ ಇದ್ರ ಮೇಲೆ ಇಂಟರ್ಪ್ರಿಟೇಷನ್ ಆಲ್ಗೊರಿದಮ್ ನ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಬೇಸ್ಡ್ ಆನ್ ದಟ್, ಸೊ ನಾವಿಲ್ಲಿ ಏನು ಅಸೈನ್ ಮಾಡ್ತೀವೋ ಸೊ ಅಲ್ಲಿಗೆ ನಿಮಗೆ ಇಂಟರ್ಪ್ರಿಟೇಷನ್ ಆಲ್ಗೊರಿದಮ್ಸ್ ನ ಪಿಕ್ ಮಾಡಬೇಕು. ನೀವು ಸ್ಟ್ಯಾಂಡರ್ಡ್ ಆಲ್ಗೊರಿದಮ್ ತಗೊಂಡ್ರೆ ಸ್ಟ್ಯಾಂಡರ್ಡ್ ಡೇಟ್ ಸಿಂಬಲ್ಗೆ ಸ್ಟ್ಯಾಂಡರ್ಡ್ ಆಲ್ಗೊರಿದಮ್ ಪಿಕ್ ಆಗುತ್ತೆ. ಓಕೆ, ಸೊ ಈ ತರ ಇರುತ್ತೆ ಡಿಫೈನ್ ಮಾಡೋದು. ಸೊ ಇದಕ್ಕೋಸ್ಕರ ನಾವು ಟ್ರಾನ್ಸಾಕ್ಷನ್ ಟೈಪ್ ನ ಡಿಫೈನ್ ಮಾಡೋದು. ಓಕೆ, ಸೊ ಅದಾದ್ಮೇಲೆ ನಾವು ಬ್ಯಾಂಕ್ ಅಕೌಂಟ್ಸ್ ನ ಅಸೈನ್ ಮಾಡಬೇಕು. ಅದು ಹೇಳ್ತೀನಿ ನಾನು ನಿಮಗೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು 2-3 ಎಕ್ಸ್ಟರ್ನಲ್ ಟ್ರಾನ್ಸಾಕ್ಷನ್ ಟೈಪ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಚೆಕ್ ಅಲ್ವಾ, TACH ಅಂತ ಚೆಕ್. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ, ಸೊ ಜಸ್ಟ್ ನಿಮಗೆ ಇದು ಸೈನ್ ಅಷ್ಟೇ. ಓಕೆ, ಸೊ ಪ್ಲಸ್ ಆರ್ ಮೈನಸ್ ಸ್ಟ್ಯಾಂಡರ್ಡ್ ಆಲ್ಗೊರಿದಮ್ಸ್ಗೆ. ಸೊ ಲೈಕ್ ನೀವು ಡೆಬಿಟ್ ಕ್ರೆಡಿಟ್ ಯೂಸ್ ಮಾಡ್ತೀವಲ್ಲ ಆ ಥರ. ಸೊ ಪ್ಲಸ್ ಆರ್ ಮೈನಸ್. ಸೊ ಇಲ್ಲಿರುತ್ತೆ ನಿಮಗೆ. ಸೊ ಯಾವ ಥರ ಪಿಕ್ ಮಾಡಬೇಕು ಅಂತ ಎರಡೇ ಇರುತ್ತೆ ಆಪ್ಷನ್. ಸೊ ಸರ್ಚ್ ಹಿಯರ್, ಓಕೆ, ಸೊ ಪಾಸಿಟಿವ್ ವ್ಯಾಲ್ಯೂ ಆರ್ ನೆಗೆಟಿವ್ ವ್ಯಾಲ್ಯೂ ಅಂತ ಇರುತ್ತೆ. ಸೊ ಪ್ಲಸ್ ಆರ್ ಮೈನಸ್ ವ್ಯಾಲ್ಯೂಸ್. ಸೊ ನೆಕ್ಸ್ಟ್ ಇವಾಗ ಪ್ಲಸ್ ವ್ಯಾಲ್ಯೂಗೆ ಒಂದು ಟ್ರಾನ್ಸಾಕ್ಷನ್ ಟೈಪ್ ಅಂಡ್ ನೆಗೆಟಿವ್ಗೆ ಒಂದು ಟ್ರಾನ್ಸಾಕ್ಷನ್ ಟೈಪ್ನ ಅಸೈನ್ ಮಾಡೋದು. ಸೊ ಪೋಸ್ಟಿಂಗ್ ರೂಲ್ಸ್ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಲ್ವಾ. ಸೊ ಏನು ಡಿಫೈನ್ ಮಾಡಿದ್ವಿ, TAT1 ಅಲ್ವಾ. ಸೊ ಆ ಪೋಸ್ಟಿಂಗ್ ಕೇಸ್ನ ಆಗ್ತದೆ. ಸೊ ನೆಕ್ಸ್ಟ್ ಚೆಕ್ ಆಯ್ತಲ್ವಾ. ಸೊ ಚೆಕ್ಗೆ ಸೇಮ್ ಅದೇ ಥರನೇ ಇನ್ಕಮಿಂಗ್ ಆ್ಯಪ್ ಮಾಡೋದು. ಸೇಮ್ ತಗೊಳ್ಳಲ್ಲ. ಸೊ ಜಸ್ಟ್ ಮೆನ್ಷನ್ ಕ್ಯೂ. ಓಕೆ, ಸೊ ನೆಗೆಟಿವ್. ಸೊ ನೆಗೆಟಿವ್ ತಗೊಳ್ಳಿ, TAT2. ಸೊ ನಾವು ಡೆಬಿಟ್ಗೆ ಬೇರೆ ಕ್ರೆಡಿಟ್ಗೆ ಬೇರೆ ಕ್ರಿಯೇಟ್ ಮಾಡಿದ್ವಲ್ವ. ಸೊ ಅದನ್ನ ಅಸೈನ್ ಮಾಡಿ. ಸೊ ಅಸೈನ್ ಮಾಡಿದ್ಮೇಲೆ ಸೇವ್. ಸೊ ಇದಕ್ಕೂ ಕೂಡ ನೀವು ನೋಡಿ ಆಲ್ಗೊರಿದಮ್ಸ್ನ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಓಕೆ. ಸೊ ನೆಕ್ಸ್ಟ್ ಇವಾಗ ಇಷ್ಟ ಆಯ್ತು ಕಾನ್ಫಿಗರೇಷನ್. ಸೊ ನೆಕ್ಸ್ಟ್ ಅಸೈನ್ ಬ್ಯಾಂಕ್ ಅಕೌಂಟ್ಸ್ ಟು ದ ಟ್ರಾನ್ಸಾಕ್ಷನ್ ಟೈಪ್ಸ್. ನಾವು ಇವಾಗ ಟ್ರಾನ್ಸಾಕ್ಷನ್ ಟೈಪ್ಸ್ ನ ಡಿಫೈನ್ ಮಾಡಿದ್ವಲ್ವಾ, ಇಲ್ಲಿ ಡಿಫೈನ್ ದ ಟ್ರಾನ್ಸಾಕ್ಷನ್ ಟೈಪ್ಸ್, ರೈಟ್. ಸೊ ವಿ ಹ್ಯಾವ್ ಟು ಅಸೈನ್ ದ ಕೀಸ್. ಸೊ ಏನೆಲ್ಲ ಕ್ರಿಯೇಟ್ ಮಾಡಿದ್ವಿ ಅದು. ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ಬ್ಯಾಂಕ್ ಕೀಸ್ ಹಾಕಿ. ನಾವು SBI ಯಾವ್ದೋ ಒಂದು ಬ್ಯಾಂಕ್ ಕೀ ಮಾಡಿದ್ವಲ್ಲ, SBI 1 2 3 4 5 ಅನ್ಸುತ್ತೆ. ಓಕೆ, ಸೊ ಐ ವಿಲ್ ಗಿವ್ ದಟ್. ಅಂಡ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು. ಸೊ ನೀವು SBI ಬ್ಯಾಂಕ್ ಅಕೌಂಟ್ ನಂಬರ್ ಏನಿರುತ್ತೆ ಆ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಡ್ಬೇಕು. ಸೊ ಟ್ರಾನ್ಸಾಕ್ಷನ್ ಟೈಪ್ ನಾವು ಕ್ರಿಯೇಟ್ ಮಾಡೋದಲ್ಲ ಇವಾಗ MT940A ಕ್ರಿಯೇಟ್ ಮಾಡಿ, ರೈಟ್. ಸೊ ಇತ್ತು. ಓಕೆ, ಸೊ ಇಷ್ಟು ಡೀಟೇಲ್ಸ್ನ ಸೊ ಮ್ಯಾಂಡೇಟರಿ ಆಗಿ ನೀವು ಫಿಲ್ ಮಾಡಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕಂಪನಿ ಕೋಡ್ ಅಸೈನ್ ಮಾಡಬೇಕು. ಸೊ TA. ಓಕೆ, ಸೊ ಈ ಕಂಪನಿ ಕೋಡ್ ಅಸೈನ್ ಮಾಡಿದ್ರೆ ಇಟ್ ವಿಲ್ ಟ್ರಿಗರ್ ಟು ದ ಕಂಪನಿ ಕೋಡ್ ಪೇಮೆಂಟ್. ಸೇವ್ ಇಟ್. ಓಕೆ, ಸೊ ಈ ತರ ನೀವು ಕಾನ್ಫಿಗರೇಷನ್ಸ್ ಮಾಡಬೇಕು. ಓಕೆ, ಸೊ ಮೇನ್ ಕಾನ್ಫಿಗರೇಷನ್ಸ್ ಇದು. ಓಕೆ, ಸೊ ಇಷ್ಟು ಕಾನ್ಫಿಗರೇಷನ್ಸ್ ಗೊತ್ತಿದ್ರೆ ಸೊ ದಟ್ಸ್ ಇಟ್. ಈ ಬೇರೆಸ್ ಕಾನ್ಫಿಗರೇಷನ್ ಅಂದ್ರೆ ಇದೇನೆ. ಸೊ ಬಟ್ ಆಲ್ಗೊರಿದಮ್ಸ್ ಎಲ್ಲ ನಿಮಗೆ ಸಪರೇಟ್ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಆಲ್ಗೊರಿದಮ್ಸ್ ಅಂಡ್ ದೆನ್ MT940 ಮೇಂಟೈನ್ ಮಾಡೋದು ಇಷ್ಟೆಲ್ಲ ನಿಮಗೆ ರಿಯಲ್ ಟೈಮ್ ಅಲ್ಲಿ ಒಂದು ಐಡಿಯಾ ಬರುತ್ತೆ. ಸೊ ಹೌ ವಿ ಕ್ಯಾನ್ ಮೇಂಟೈನ್ ಇಟ್ ಅಂತ, ಬಿಕಾಸ್ ದೇ ವಿಲ್ ಪ್ರೊವೈಡ್ ಅ ಫಾರ್ಮೆಟ್, ರೈಟ್. ಅಕಾರ್ಡಿಂಗ್ಲಿ ಯು ಗೈಸ್ ಕ್ಯಾನ್ ಡೂ ದ ಕಾನ್ಫಿಗರೇಷನ್. ಓಕೆ, ಸೊ ಫಸ್ಟ್ ನಿಮಗೆ ಇಂಟರ್ವ್ಯೂ ಅಲ್ಲಿ ಕ್ವಶನ್ಸ್ ಕೇಳಿದ್ರೆ ಫಾರ್ ದ ಇಂಟರ್ವ್ಯೂ ಪ್ರಾಸ್ಪೆಕ್ಟಿವ್ ಐ ಆಮ್ ಟೆಲಿಂಗ್. ಓಕೆ, ಸೊ ಯು ಹ್ಯಾವ್ ಟು ಕ್ರಿಯೇಟ್ ಎ accounting symbol first, then you have to assign the accounts to the accounting symbols, and then you have to create a bank keys for the posting rules, and then you have to define the posting rules. So after that we need to create a transaction type, and then we need to assign the external transaction type, then we have to assign the bank accounts to the transaction type. Okay, so 1 second. Hello, how is it? Okay,
ಸಾರಿ ಗೈಸ್. ಓಕೆ, ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ ಸ್ಟೆಪ್ಸ್ ಅರ್ಥ ಆಯ್ತಾ? ಸೊ ಏನಾದ್ರು ಡೌಟ್ಸ್ ಇದೆಯಾ ಈ ಸ್ಟೆಪ್ಸ್ ಅಲ್ಲಿ? ಸೊ ಏನಕ್ಕೆ ಅಥವಾ ಏನ್ ಪರ್ಪಸ್ಗೋಸ್ಕರ ಡಿಫೈನ್ ಮಾಡ್ತೀವಿ ಆ ಥರ ಏನಾದ್ರು? ಓಕೆ, ಫೈನ್. ಸಿ, ಐ ವಿಲ್ ಪ್ರೊವೈಡ್ ದ ಡಾಕ್ಯುಮೆಂಟ್ ಆಲ್ಸೋ, ದ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಫಾರ್ ಯುವರ್ ರೆಫರೆನ್ಸ್. ಓಕೆ, ಸೊ ನಿಮಗೆ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಇದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಐ ವಿಲ್ ಪ್ರೊವೈಡ್ ಒನ್ ಕಾನ್ಫಿಗರೇಷನ್ ಡಾಕ್ಯುಮೆಂಟ್, EBS ಕಾನ್ಫಿಗರೇಷನ್ ಡಾಕ್ಯುಮೆಂಟ್. ಓಕೆ, so that you can follow the steps. Okay, so 1 second, I will maintain the steps here. Okay, so you can go for this. Create key for posting. Okay, then different posting. So posting will define ಮಾಡಿದ್ಮೇಲೆ create a transaction type. Create and assign 2 lakh transaction type. Okay, so ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ assign bank accounts. Assign bank account. Okay, so ಈ ಸ್ಟೆಪ್ಸ್ ನಿಮಗೆ ಗೊತ್ತಿತ್ತು ಅಂದ್ರೆ ಸೊ ಯು ಕ್ಯಾನ್ ಡೂ ದ ಕಾನ್ಫಿಗರೇಷನ್ಸ್. ಅಂಡ್ ಇದು ನಿಮ್ಗೆ ಮೇಜರ್ ಚಾಲೆಂಜ್ ಎಲ್ಲಿ ಬರುತ್ತೆ ಗೊತ್ತಾ? ಸೊ MT940 ಫಾರ್ಮೆಟ್ ನ ಕೊಟ್ಟ ಮೇಲೆ ಸೊ ವಿ ಹ್ಯಾವ್ ಟು ಮೇಂಟೈನ್ ದ DME ಸ್ಟ್ರಕ್ಚರ್ ಅಂಡ್ ಆಲ್. ಓಕೆ, ಸೊ ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಬಟ್ DME ಸ್ಟ್ರಕ್ಚರ್ಸ್ ಅಂಡ್ ಆಲ್ ನಾನು ಬೇಕಂತ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ತೀನಿ. ಓಕೆ, ಅದು MT940 ಫಾರ್ಮೆಟ್ ಇರಬೇಕು. ಸೊ ಇಫ್ ಯು ಆರ್ ದ ಫಾರ್ಮೆಟ್ ದೆನ್ ವಿ ಕ್ಯಾನ್ ಡೂ ದ ಕಾನ್ಫಿಗರೇಷನ್ಸ್. ಓಕೆ, so this MT940 format will be provided by the bank. Okay, so accordingly we have to define the algorithms and we have to do the configurations in the system. Okay, in real time I'm telling. ಸೊ ಈ ತರ ಇರುತ್ತೆ ಕಾನ್ಫಿಗರೇಷನ್ಸ್. ಓಕೆ, ಸೊ ಇದೇನಾಗುತ್ತೆ, ಇದು ಹೆಂಗ್ ಟ್ರಿಗರ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ ನೀವು ಬ್ಯಾಂಕ್ ಅಕೌಂಟ್ಸ್ ಇಲ್ಲಿ ಅಸೈನ್ ಮಾಡಿರ್ತೀರಲ್ವಾ? ಸೊ ಇಲ್ಲಿ ಏನೇನು ಬ್ಯಾಂಕ್ ಅಕೌಂಟ್ಸ್ ಅಸೈನ್ ಮಾಡಿರ್ತೀರಾ, ಸೊ ಆ ಬ್ಯಾಂಕ್ ಅಕೌಂಟ್ಸ್ ಥ್ರೂ ಸೊ MT9 ಫಾರ್ಮ್ಯಾಟ್ ಏನಿರುತ್ತೆ ಆ ಫಾರ್ಮ್ಯಾಟ್ ಥ್ರೂ ಆ ಬ್ಯಾಂಕ್ ಅಕೌಂಟ್ ಥ್ರೂನೇ ಪೇಮೆಂಟ್ಸ್ ಎಲ್ಲ ರನ್ ಆಗುತ್ತೆ. ಸೊ ಇಟ್ ವಿಲ್ ಬಿ ನಾಕ್ ಆಫ್ ಬಿಟ್ವೀನ್ ದ ಪೇಮೆಂಟ್ಸ್ ಅಂಡ್ ಲೈಕ್ ದ ವೆಂಡರ್ ಪೇಮೆಂಟ್ ಅಥವಾ ನಾವೇನು ರೆಸಿಪ್ಟ್ಸ್ ಇರುತ್ತೆ ಸೊ ಅದ್ರ ಜೊತೆ. ಓಕೆ, ಸೊ ಈ ತರ ವರ್ಕ್ ಆಗುತ್ತೆ UBRS. ಓಕೆ, ಸೊ ಏನಾದ್ರು ಕನ್ಫ್ಯೂಷನ್ಸ್ ಇದೆಯಾ ಇದರಲ್ಲಿ?
So if not, we'll do one thing. I will done in SSV ಅಂತಲ್ವಾ SSV ಒಂದ್ಸಲ ತೋರಿಸ್ಬಿಡ್ತೀನಿ. ಓಕೆ, FB58 sorry OB50. ಸೊ OB58 ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದು ವರ್ಷನ್ಸ್ ನ ಕ್ರಿಯೇಟ್ ಮಾಡ್ಬೇಕು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್, ದಟ್ ಇಸ್ ವಾಟ್ FSV. ಓಕೆ, ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ ನ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಮಾಡಿದ್ಮೇಲೆ ಜಸ್ಟ್ ಯು ಹ್ಯಾವ್ ಟು ಕ್ಲಿಕ್ ನ್ಯೂ ಎಂಟ್ರೀಸ್ ಅಂಡ್ ಯು ಹ್ಯಾವ್ ಟು ಕ್ರಿಯೇಟ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದಕ್ಕೆ ಕ್ರಿಯೇಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಯು ಜಸ್ಟ್ ಸೆಲೆಕ್ಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಸ್. ಓಕೆ, ಸೊ ಇದರಲ್ಲಿ ನಿಮಗೆ ಕ್ರಿಯೇಟ್ ಮಾಡಿದ್ಮೇಲೆ ನೋಡ್ ವೈಸ್ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಐಟಮ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನೋಟ್ಸ್ ಓಪನ್ ಆಗುತ್ತೆ, ನಿಮಗೂ ಓಪನ್ ಆಗುತ್ತೆ. ಇಫ್ ಯು ಕ್ಲಿಕ್ ಡನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್, ಎಂಟಿ ನೋಡ್ ಓಪನ್ ಆಗುತ್ತೆ. ಸೊ ನೀವು ಬ್ಯಾಲೆನ್ಸ್ ಶೀಟ್ ಒಂದು ನೋಡ್ ಕ್ರಿಯೇಟ್ ಮಾಡ್ಕೋಬಹುದು, P&L ಒಂದು ನೋಡ್ ಕ್ರಿಯೇಟ್ ಮಾಡ್ಕೋಬಹುದು, ಅಂಡ್ ಕ್ಯಾಶ್ ಫ್ಲೋಗೆ ಒಂದು ನೋಡ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಕ್ರಿಯೇಟ್ ದ ನೋಟ್ಸ್ ಅಂಡ್ ಇಯರ್. ಸೊ ಇಲ್ಲಿ ನೋಡಿ ನೋಡ್ ವೈಸ್ ಲಯಬಿಲಿಟೀಸ್, ಅಸೆಟ್ಸ್ ಎಲ್ಲ GLs ನ ಅಸೈನ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಇವ್ರು ಯಾವ್ದು ಲೈಕ್ ಈ ತರ ಆಕ್ಟಿವ್ ಈ ತರ ಮಾಡಿದ್ದಾರೆ. I will open different one. I will understand easily. Go back. ಅಸೈನ್ ಮಾಡಿಲ್ಲ, ಜಸ್ಟ್ ಕ್ರಿಯೇಟ್ ಮಾಡಿದಾರೆ ಅಷ್ಟೇ, ಅಸೈನ್ ಮಾಡಿಲ್ಲ. ಸೊ ನೀವು ಕ್ರಿಯೇಟ್ ಮಾಡಿದಾಗ ಈ ತರ ಬರುತ್ತೆ. ಸೊ ಇಲ್ಲಿ ಅಸೈನ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ನೀವು ಲಯಬಿಲಿಟಿ ಹೆಡ್ಡಿಂಗ್ಸ್ ಆದ್ರೆ ಲಯಬಿಲಿಟಿ ಹೆಡ್ಡಿಂಗ್ಸ್ ಹಾಕ್ಬಿಟ್ಟು, ಸೊ ನೆಕ್ಸ್ಟ್ ಅದಕ್ಕೆ ಯಾವ GLs ಬರುತ್ತೆ ಅದನ್ನೆಲ್ಲ ಅಸೈನ್ ಮಾಡ್ಬೋದು. ಸೊ ಇಲ್ಲಿ ಅಸೈನ್ ಅಕೌಂಟ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು GL ಅಕೌಂಟ್ಸ್ ನ ಅಸೈನ್ಮೆಂಟ್ಸ್ ಕೇಳುತ್ತೆ. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಕ್ರಿಯೇಟ್ ಮಾಡಿ BA ಯಾವ್ದು ಸೀರೀಸ್ ಅಲ್ಲಿ ಒಂದು ಇಂಡಿಯಾ ಇತ್ತು ನೋಡಿ, ಯಾವ್ದ್ರಲ್ಲಿ BA ಸೀರೀಸ್, BA-ನಾ? ಓಕೆ, BA ಸೀರೀಸ್ ಅಲ್ಲೇನೆ there is ಇಂಡಿಯಾ BAIN ಅನ್ಸುತ್ತೆ ಕೆಳಗಡೆ. just one ಓಕೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಐಟಮ್ಸ್ ಹೋಗಿ ನೋಡಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ಗೆ. ಓಕೆ, ಸೊ ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂತ ಇದೆಲ್ಲ ನೇಮಿಂಗ್ ನೀವೇ ಕೊಟ್ಕೋಬಹುದು. ಓಕೆ, ಸೊ ನೀವು ಕಂಪನಿ ನೇಮ್ದು ಅಸೆಟ್ಸ್ ಅಂತಾನು ಕೊಟ್ಕೋಬಹುದು. ಓಕೆ, ಸೊ ಅದರಲ್ಲಿ ನಿಮಗೆ ನೆಟ್ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಈ ತರ ಡಿಫರೆಂಟ್ ಲೆಡ್ಜರ್, ಸಬ್ ಲೆಡ್ಜರ್ ಗ್ರೂಪಿಂಗ್ಸ್ ಮಾಡ್ಕೋಬೇಕು. ಅಂಡ್ ದೆನ್ ಇಫ್ ಯು ಓಪನ್ ದ ನೋಟ್ಸ್, ಈ ನೆಟ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 2 ನೋಟ್ಸ್, ಅಂಡ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಡಿಫರೆಂಟ್ ಅಸೆಟ್ಸ್. ಸೊ ಲ್ಯಾಂಡ್ಗೆ ಅಂಡ್ ದಿಸ್ ಇಸ್ ಫಾರ್ ಬಿಲ್ಡಿಂಗ್, ದಿಸ್ ಇಸ್ ಫಾರ್ ಪ್ಲಾಂಟ್ ಅಂಡ್ ಮಷಿನರಿ. ಸೊ GL ನ ಅಸೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅಸೈನ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಸೈನ್ ಅಕೌಂಟ್ಸ್ ನೋಡ್ ಅಸೈನ್ ಆಗುತ್ತೆ. ಸೊ ಅಲ್ಲೇ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಈ ಕಾನ್ಫಿಗರೇಷನ್ಸ್ ಮಾಡಿದ್ಮೇಲೆ ಸೊ ಯು ಕ್ಯಾನ್ ಗೆಟ್ ಎ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ನೀವು ಈಸಿಯಾಗಿ ಜನರೇಟ್ ಮಾಡ್ಬೋದು. ಬಟ್ ಎಲ್ಲಿ ಜನರೇಟ್ ಮಾಡಬೇಕು ಅಂದ್ರೆ F.01 ಹೋಗ್ಬೇಕು. F.01 ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವುದು ಕ್ರಿಯೇಟ್ ಮಾಡ್ತೀರಾ, ಸೊ ಅದನ್ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನಾನಿವಾಗ BAIN ಅಂದ್ಕೊಳ್ಳಿ. ಸೊ BAIN ಹಾಕ್ತೀನಿ. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಅದನ್ನ ಹಾಕಿನಿ, ಕಂಪನಿ ಕೋಡ್ ಅದನ್ನ ಹಾಕ್ತೀನಿ. ಐ ಡೋಂಟ್ ನೋ ಬಟ್ ಐ ವಿಲ್ ಟ್ರೈ ಇಟ್. ಇಲ್ಲ ಅನ್ಸುತ್ತೆ BAIN. BAIN ಇಲ್ಲ. ಓಕೆ, I will check any of the company code. ಸೊ your chart of account incomplete ಆಗಿದೆ. ಓಕೆ, ಇದು ವರ್ಕ್ ಆಗಲ್ಲ. ಓಕೆ, ಸೊ ಐ ವಿಲ್ ಡೂ ಒನ್ ಥಿಂಗ್. ನಮ್ಮದೇ ಹಾಕೋಣ. ಓಕೆ, ಸೊ ಇಲ್ಲಿ ಕಂಪನಿ ಕೋಡ್ ಹಾಕ್ಬೇಕು. ಸೊ ಇದಾದ್ಮೇಲೆ ನಿಮಗೆ ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಸ್ ಹಾಕ್ಬೇಕು ಇಲ್ಲಿ. ಅದಾದ್ಮೇಲೆ ನೀವು ಇಲ್ಲಿ ಟ್ರೀ ವೈಸ್, ಯಾವ ಟ್ರೀ ವೈಸ್ ಬೇಕೋ ಆ ಟ್ರೀ ವೈಸ್ ನೀವು ಔಟ್ಪುಟ್ ನ ತಗೋಬೇಕು. ಓಕೆ, ಸೊ ಯಾವ ಸ್ಟ್ರಕ್ಚರ್ಡ್ ಬ್ಯಾಲೆನ್ಸ್ ಶೀಟ್ ಬೇಕು ಅಂದ್ರೆ ಸ್ಟ್ರಕ್ಚರ್ಡ್ ಬ್ಯಾಲೆನ್ಸ್ ಶೀಟ್. ಸೊ ಇಫ್ ಯು ಎಕ್ಸಿಕ್ಯೂಟ್ ದಿಸ್, ಸೊ ನಿಮಗೆ ಬ್ಯಾಲೆನ್ಸ್ ಶೀಟ್ ಟ್ರಿಗರ್ ಆಗುತ್ತೆ. ಐ ವಿಲ್ ಶೋ.
ನಾ ಇವಾಗ ಯಾವುದು ವರ್ಷನ್ ಮೇಂಟೈನ್ ಮಾಡಿಲ್ಲ, ಸೊ ನಾನು ಅದಕ್ಕೆ ಯಾರು ಎಕ್ಸಿಸ್ಟಿಂಗ್ ಒಂದು ತೊಗೊಂಡಿದ್ದೀನಿ ಅಷ್ಟೇ ವರ್ಷನ್. ಓಕೆ, ಸೊ ನೋಡಿ, ಸೊ ನಮ್ದು ಏನೇನಿದೆ ಅಕೌಂಟ್ಸ್ದು, ಸೊ ಅದಕ್ಕೆ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಅದು ತೋರಿಸ್ತಾ ಇದೆ. ಅಂದರೆ ಇದು ಇಲ್ಲಿ ತೋರಿಸ್ತಾ ಇರೋ ಬಂದ್ಬಿಟ್ಟು ನಾವು ಜಿ ಎಲ್ ಅಸೈನ್ ಮಾಡಿರೋದಲ್ಲ, ಇದು ಆಸ್ ಪರ್ ದ FSV BIN ಅವ್ರು ಜಿ ಎಲ್ ಅಸೈನ್ ಮಾಡಿರೋದ್ರಿಂದ, ಸೊ ಇದು ಈ ಥರ ತೋರಿಸ್ತಾ ಇದೆ ಐಟಮ್ಸ್ ಅಷ್ಟೇ. ಓಕೆ, ಸೊ ಇದೆಲ್ಲ ನಮಗೆ ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀವಲ್ಲ, ಸೊ ಅದರಲ್ಲಿರೋ ಅಮೌಂಟ್ಸ್. ಓಕೆ, ಸೊ ಈ ಥರ ಅಮೌಂಟ್ಸ್ನ ತೋರಿಸುತ್ತೆ. ಸೊ ನೀವು ಪ್ರಾಪರಾಗಿ ನೀವು ಕ್ರಿಯೇಟ್ ಮಾಡ್ಬಿಟ್ಟು ಅಸೈನ್ ಮಾಡಿದ್ರೆ ನಿಮಗೆ ಅಲ್ಲಿ ರಿಯಲ್ ಟೈಮಲ್ಲಿ ಪಿಕ್ ಆಗುತ್ತೆ. ಸೊ ಅಲ್ಲಿ ಕ್ಲಿಕ್ ಆನ್ ದಿಸ್ ಲೇಔಟ್. ಇದ್ರಲ್ಲಿ ಪಿಕ್ ಆಗ್ತಾ ಇಲ್ಲ. Go back. Go back classic list. Execute. ನೋಡಿ, ಕ್ಲಾಸಿಕ್ ಲಿಸ್ಟಲ್ಲಿ ಬಂದ್ಬಿಟ್ರೆ ಈ ಥರ ಬರುತ್ತೆ. ಓಕೆ, ಸೊ ಇದರಲ್ಲಿ ಕೂಡ ಅಷ್ಟೇ, ಯಾವ್ಯಾವ ಜಿ ಎಲ್ ಅಲ್ಲಿ ಅಸೈನ್ ಮಾಡಿರ್ತಾರೋ ಆ ಜಿ ಎಲ್ದು ಮಾತ್ರ ವ್ಯಾಲ್ಯೂಸ್ ಪಿಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ರಿಪೋರ್ಟಿಂಗ್ ಪೀರಿಯಡ್ಸ್ ಬಂದ್ಬಿಟ್ಟು 25 to 16 ಪೀರಿಯಡ್ಸ್ ಇದೆಯಲ್ಲ, ಸೊ ಅದು ಪೀರಿಯಡ್ಸ್ವರೆಗೂ 01 to 16 ಆ್ಯಂಡ್ 24 ಏನು ವ್ಯಾಲ್ಯೂಸ್ ಇಲ್ಲ, ಸೊ ಇಟ್ ಇಸ್ ನಾಟ್ ಶೋಯಿಂಗ್ ಎನಿ ವ್ಯಾಲ್ಯೂಸ್. ಓಕೆ, ಸೊ ನೀವು ಕಾನ್ಫಿಗರೇಷನ್ಸ್ ಯಾವ ಥರ ಮಾಡ್ತೀರಾ, ಐ ಮೀನ್ ಅಸೈನ್ಮೆಂಟ್ಸ್ ಯಾವ ಥರ ಮಾಡ್ತೀರಾ ಜಿ ಎಲ್ದು, ಸೊ ಆ ಥರ ವ್ಯಾಲ್ಯೂಸು ಇಲ್ಲಿ ಪಿಕ್ ಆಗುತ್ತೆ. ಓಕೆ, ಸೊ ಈ ಥರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಸ್ನ ಡಿಸೈನ್ ಮಾಡಿಕೊಂಡು ಈ ಥರ ಪ್ರಾಪರಾಗಿ ಆ್ಯಂಡ್ ವಿ ಕ್ಯಾನ್ ಗೆಟ್ ಎ ರಿಪೋರ್ಟ್ ಇಯರ್. ಸೊ ನೀವು ಯಾರಾದರೂ ನಾನು ಹೇಳ್ದಂಗೆ ಮಲ್ಟಿಪಲ್ ಜಿ ಎಲ್ ಅಕೌಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಪ್ರಾಪರ್ ಜಿ ಎಲ್ ಮೇಂಟೈನ್ ಮಾಡಿದರೆ ಯು ಗೈಸ್ ಕ್ಯಾನ್ ಕ್ರಿಯೇಟ್ ದಿಸ್. ಓಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ಅಸೈನ್ ಮಾಡಿ. ಸೊ ಅಸೈನ್ ಮಾಡಿಬಿಟ್ಟು ನೀವು ಎವ್ರೇಜ್ ಝೀರೋನಲ್ಲಿ ನಿಮ್ಗೆ ರಿಪೋರ್ಟ್ ಸಿಗುತ್ತೆ. ಸೊ ನೀವು ಏನೇನು ಕಾನ್ಫಿಗರೇಷನ್ಸ್ ಮಾಡಿದರೆ ಎಂಡ್ ಆಫ್ ದ ಇಯರ್ ಸೊ ನಿಮಗೆಲ್ಲ ರಿಪೋರ್ಟ್ಸು ಅಲ್ಲೇ ಸಿಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, P&L ಆಗಿರ್ಬೋದು, ಸೊ ಎಲ್ಲದಕ್ಕೂ ನೋಡಿ P&Lಗೂ ಮಾಡಿದ್ದಾರೆ ಅವರು. ಓಕೆ, ಸೊ P&Lಗೆ ಇನ್ಕಮ್ಗೆ ಯಾವ ಜಿ ಎಲ್ ಬರುತ್ತೆ ನೋಡಿ, ಸೇಲ್ಸ್ ಆ್ಯಂಡ್ ಅದರ್ ಇನ್ಕಮ್ಗೆ, ಸೊ ಆ ಜಿ ಎಲ್ನ ಇಲ್ಲಿ ಅಸೈನ್ ಮಾಡಿದ್ದಾರೆ. ಓಕೆ, ಸೊ ಇದು ಸೊ ನಿಮ್ಗೆ ರಿಯಲ್ ಟೈಮಲ್ಲಿ ಹಿಂಗೆ ಇರುತ್ತೆ ಸೇಮ್. ಓಕೆ, ಸೊ ಯಾವ್ಯಾವ ಜಿ ಎಲ್ಸ್ ಇರುತ್ತೆ ಆ ಸಿ ಎಲ್ಸ್ನ ಅಸೈನ್ ಮಾಡ್ತಾ ಹೋಗಿ. ಸೊ ನೋಡಿ, ಸೊ ಇದು ಇವೆಲ್ಲ ಜಿ ಎಲ್ ಕೋರ್ಸ್. ಓಕೆ, ಆ್ಯಂಡ್ ಇಂಟರ್ ಕಂಪನಿ ಟ್ರಾನ್ಸ್ಫರ್ಸ್ಗೆ ಸೊ ಸಪ್ರೇಟ್ ಜಿ ಎಲ್ ಕೋರ್ಸ್. ಇಂಟರ್ ಕಂಪನಿ ಟ್ರಾನ್ಸ್ಫರ್ಸಲ್ಲಿ ಏನೇನು ಮೆಟೀರಿಯಲ್ ಟೈಪ್ಸ್, ಡಿಫ್ರೆಂಟ್ ಮೆಟೀರಿಯಲ್ ಟೈಪ್ ವೈಸ್ ಜಿ ಎಲ್ಸ್ ಇದೆ, ಸೊ ಅದ್ರದ್ದು ಜಿ ಎಲ್ ಅಕೌಂಟ್. ಸೊ ಈ ಥರ ನೀವು ಅಸೈನ್ ಮಾಡಿಕೊಂಡು ನೋಡ್ ವೈಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಸೊ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಕ್ರಿಯೇಟ್, ಬಟ್ ದಟ್ಸ್ ವಾಟ್. ಸೊ ಇವೆಲ್ಲ ಒನ್ ಟೈಮ್ ಆಕ್ಟಿವಿಟಿ ಆಗಿರೋದ್ರಿಂದ ಸೊ ರಿಯಲ್ ಟೈಮಲ್ಲಿ ಮಾಡಲೇಬೇಕು. ಓಕೆ, ಬಿಕಾಸ್ ನೋಡ್ ವೈಸ್ ಕ್ರಿಯೇಟ್ ಮಾಡೋದು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಂಗೆ. ಓಕೆ, ಸೊ FSV ಆಲ್ಸೋ ಆಯ್ತಲ್ವಾ. ಸೊ ದೆನ್ ಐ ಥಿಂಕ್ ಓನ್ಲಿ ದ ಪೆಂಡಿಂಗ್ ಇದ್ರದ್ದು ಏನಾದ್ರು ಸ್ಟ್ರಕ್ಚರ್ ತರ ನಮಗೆ ಕೊಡ್ತಾರಾ ಸರ್ ಟು ಬ್ಯಾಲೆನ್ಸ್ ಶೀಟ್ ಅಂಡ್ P&L, previous year balance sheet and previous year P&L they will give. So based on that you can do the configurations, and moreover they will provide a GL also. So whatever the GLs needs to be triggered to the balance sheet, whatever the GLs needs to be triggered to the P&L, so they will provide everything. ನಾವು ಕಾನ್ಫಿಗರೇಷನ್ಸ್ ಮಾಡಾದ್ಮೇಲೆ ಟೆಸ್ಟಿಂಗ್ ಮಾಡಬೇಕಾದ್ರೆ ಲೈಕ್ ಎವ್ರಿ ಪಾಸಿಬಲ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ವಿ ಮೈಟ್ ಹ್ಯಾವ್ ಗುಡ್ಸ್ ರಿಟರ್ನ್ ಇರ್ಬೋದು, ಲೈಕ್ ಎವ್ರಿ ಪಾಸಿಬಲ್ ಸಿನಾರಿಯೋಸ್ ನಾವೇ ಥಿಂಕ್ ಮಾಡ್ಕೊಂಡು ವಿಲ್ ಹ್ಯಾವ್ ಟು ಎಕ್ಸಿಕ್ಯೂಟ್, ಆರ್ ದೇ ವಿಲ್ ಗಿವ್ ಅಸ್ ಎನಿ ಸಿನಾರಿಯೋಸ್ ಆಫ್ No, first ನೇಚರ್ ಆಫ್ ಬಿಸ್ನೆಸ್ while doing testing, right? ಟೆಸ್ಟಿಂಗ್ ಅಲ್ಲಿ ಫಸ್ಟ್ ನಿಮಗೆ ಆಸ್ ಎ ಕನ್ಸಲ್ಟೆಂಟ್ ನಿಮ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನಾಲೆಜ್ ಇರುತ್ತಲ್ಲ, ಸೊ ಆಸ್ ಫಾರ್ ದಟ್ ಯು ವಿಲ್ ಡೂ ದ ಇಂಟಿಗ್ರೇಷನ್ ಟೆಸ್ಟಿಂಗ್. ಬಟ್ ಇಂಟಿಗ್ರೇಷನ್ ಯೂನಿಟ್ ಟೆಸ್ಟಿಂಗ್. ಸೊ ಇಂಟಿಗ್ರೇಷನ್ ಟೆಸ್ಟಿಂಗ್ ಅಂತ ಬಂದಾಗ ಸೊ ಯು ಹ್ಯಾವ್ ಟು ಪ್ರಿಪೇರ್ ಎ ಪ್ರಾಪರ್ ಡಾಕ್ಯುಮೆಂಟ್ ಬೇಸ್ಡ್ ಆನ್ ದ ರಿಯಲ್ ಟೈಮ್ ಸಿನಾರಿಯೋಸ್. ಅವ್ರು ಕೊಡ್ಲಿ ಬಿಡ್ಲಿ, ಸೊ ನೀವು ಯಾವ್ದಾದ್ರು ಒಂದು ರಿಯಲ್ ಟೈಮ್ ಸಿನಾರಿಯೋಸ್ ತಗೊಂಡು ಮಾಡಬೇಕು. ವೆನ್ ಇಟ್ ಕೇಮ್ಸ್ ಟು UAT, ಸೊ UAT ಅವಾಗ ಯೂಸರೇ ಕೊಡ್ತಾರೆ ನಿಮಗೆ. ಸೊ ನಮಗೆ ಈ ತರ ನಮ್ಮ ಸಿನಾರಿಯೋಸ್ ಇದೆ, ಆಸ್ ಪರ್ ದಿಸ್ ಸಿನಾರಿಯೋಸ್ ವಿ ನೀಡ್ ಟು ಪರ್ಫಾರ್ಮ್ ಇನ್ ದ ಸಿಸ್ಟಮ್ ಅಂತ. ಸೊ ಅವಾಗ ನೀವು ಇದು ಮಾಡ್ಬೇಕಷ್ಟೆ, ಅದ್ರ ಪ್ರಕಾರ ಏನ್ ಮಾಡ್ಬೇಕು, ಟೆಸ್ಟಿಂಗ್ ಮಾಡ್ಬೇಕು. Okay, like how many transactions that we will have to design andre I mean to say work ಮಾಡಬೇಕಾಗುತ್ತೆ ಸರ್ ಇನಿಷಿಯಲಿ, ಲೈಕ್ before ಟ್ರಾನ್ಸಾಕ್ಷನ್ ಕೋಡ್ಸ್ ಆರ್ ವಾಟ್? transaction codes ಎಲ್ಲ like different scenarios in terms of testing ಗೆ scenarios is enough. See, like for example purchase ಅಂತಂದ್ರೆ, ಸೊ one purchasing ಪರ್ಫಾರ್ಮ್ ಮಾಡ್ತೀರಾ,
ಸೇಲ್ಸ್ ಅಂತ ಬಂದ್ರೆ ಒಂದು ಕಸ್ಟಮರ್ ಇನ್ವಾಯ್ಸ್ ಪೋಸ್ಟ್ ಮಾಡ್ತೀರಾ. ಒಂದು ವರ್ಕ್ ಆಗ್ತಿದೆ ಅಂದ್ರೆ ಎಲ್ಲರಿಗೂ ಆಬ್ವಿಯಸ್ಲಿ ವರ್ಕ್ ಆಗುತ್ತೆ. So that's it. First you have to perform for one, but you should know the complete configuration process, no? Okay. ಓಕೆ. ಸೊ ಡನ್ನಿಂಗ್ ಒಂದು ಯಾವಾಗಲೂ ಡಿಸ್ಕಸ್ ಮಾಡೋಣ. ಸೊ ಒಂದು ಕೆಲಸ ಮಾಡ್ತೀನಿ, ನಾನು ನಿಮಗೆ ರೆಸ್ಯೂಮ್ದು ಒಂದು ಫಾರ್ಮ್ಯಾಟ್ನ ರೆಸ್ಯೂಮ್ದು ಒಂದು ಅಪ್ಲೋಡ್ ಮಾಡಿರ್ತೀನಿ ಡ್ರೈವಲ್ಲಿ. ಓಕೆ. ಸೊ ಬಿಫೋರ್ ಒಂದು ಕ್ಯಾಂಡಿಡೇಟ್ ಅಪ್ಡೇಟ್ ಮಾಡೋದು. ಸೊ ಅದನ್ನು ತೊಗೊಂಡು ಆ್ಯಸ್ ಪರ್ ದಟ್ ಯು ನೀಡ್ ಟು ಪುಟ್ ಯುವರ್ ಇನ್ಪುಟ್. ಸೊ ನಿಮ್ಮ ಇನ್ಪುಟ್ಸ್ನ ನೀವು ಹಾಕಬೇಕು. ಸೊ ನೀವು ಡಿಸೈನ್ ಮಾಡಿಬಿಟ್ಟು ನಂಗೆ ಸೆಂಡ್ ಮಾಡಿದ್ರೆ ನಾನು ಚೆಕ್ ಮಾಡಿಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ. ಸೊ ಯಾವ ಥರ ನೀವು ಕನ್ಸಿಡರ್ ಮಾಡ್ಬೋದು ಅಂತ. ಆ್ಯಂಡ್ ಒನ್ ಡೇ ಕನೆಕ್ಟ್ ಒನ್ ಡೇ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಅದು ನಾಳೆ ನಿಮ್ಗೆ ಡ್ರೈವಲ್ಲಿ ಹಾಕಿರ್ತೀನಿ, ನಾಳೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಆ್ಯಂಡ್ ಇಂಟರ್ವ್ಯೂ ಕ್ವಶನ್ಸ್ ಆಲ್ರೆಡಿ ಹಾಕಿದ್ದೀನಿ. ದೆನ್ ಐ ವಿಲ್ ಪ್ರೊವೈಡ್ ಸೊ ಬೇರೆ ಏನೇನು ಕಾನ್ಫಿಗರೇಷನ್ಸ್ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ನಿ. ಸೊ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೋಕ್ ಇಂಟರ್ವ್ಯೂಸ್ ಬಗ್ಗೆ ಕೇಳಿದ್ರಲ್ಲ, ಸೊ ಇಫ್ ಯು ನೀಡ್ ದ ಮೋಕ್ ಇಂಟರ್ವ್ಯೂ ದೆನ್ ಯು ಗೈಸ್ ಹ್ಯಾಸ್ ಟು ಪ್ರಿಪೇರ್. ಓಕೆ, ಸ್ವಲ್ಪ ಪ್ರಿಪೇರ್ ಆಗಿ. ಸೊ ದೆನ್ ವಿ ಕ್ಯಾನ್ ಡಿಸ್ಕಸ್ ಆನ್ ಸಾಟರ್ಡೆ, ಸಾಟರ್ಡೆ ಸಂಡೇ. ಸೊ ಬೇರೆ ನಾಳೆ ಟೇಬಲ್ಸ್ ಓಕೆ. ಸೊ ಟೇಬಲ್ಸ್ ಒಂದಿದೆ. ಓಕೆ. ಸೊ ಟೇಬಲ್ಸ್ ಒಂದು ನಾಳೆ ಹೇಳ್ಬಿಡ್ತೀನಿ. ಟೇಬಲ್ಸ್ ಇಟ್ ವಿಲ್ ನಾಟ್ ಟೇಕ್ ಮೋರ್ ಟೈಮ್. ಓಕೆ. ಓಕೆ. ಸೊ ಡಿಫ್ರೆಂಟ್ ಟೇಬಲ್ಸ್, ಅದಕ್ಕೆ ಇಂಪಾರ್ಟೆಂಟ್ ಟೇಬಲ್ಸ್ ಯಾವುದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ. ಸೊ ಫ್ರಮ್ ಫೈನಾನ್ಷಿಯಲ್ ಪ್ರಾಸ್ಪೆಕ್ಟಿವ್ ಆಗಿ ಯಾವ್ಯಾವ ಟೇಬಲ್ಸ್ ಇಂಪಾರ್ಟೆಂಟ್ಸ್ ಇದೆ, ಸೊ ಅದನ್ನ ಆ್ಯಡ್ ಕೂಡ ಮಾಡಿರ್ತೀನಿ. ಓಕೆ. ಓಕೆ. ಸೊ ಎನಿ ಡೌಟ್ಸ್ ಅದರ್ ದೆನ್ ದಿಸ್?